ಸ್ನೇಹಿತರೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024 ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನೋಂಥ ಸಂಸ್ಥೆ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ. 180 ದೇಶಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡೈತಿ. ನಮಗೆ ಇದ್ರೊಳಗೆ ಏನು ಇಂಪಾರ್ಟೆಂಟು ಅಂತಂದ್ರೆ ಮೊದಲ 5 ದೇಶಗಳು ಮತ್ತು ಕೊನೆಯ 5 ದೇಶಗಳು ಮತ್ತು ಭಾರತದ ಸ್ಥಾನ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದೊಳಗೆ ಎಷ್ಟೈತಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗಾದ್ರೆ ಮೊದಲ 5 ದೇಶಗಳನ್ನು ನೆನಪಿಟ್ಕೊಳ್ಳುವಂಥ ಟ್ರಿಕ್ಸ್ ಯಾವುದು ಅಂತಂದ್ರೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್, ಇವೆರಡು ದೇಶಗಳ ಹೆಸರು ನೆನಪಿಟ್ಕೊಂಡ್ರೆ ನೀವು 5 ದೇಶಗಳ ಹೆಸರನ್ನ ನೆನಪಿಟ್ಕೋಬಹುದು. ಹಾಗಾದ್ರೆ ಯಾವುದು? ಫಿನ್ಲ್ಯಾಂಡ್. ಎರಡಕ್ಕೂ ಮಧ್ಯ ಬರ್ತೀನಿ, ಯಾಕಂತಂದ್ರೆ ಮುಂದೆ ನಿಮ್ಗೆ ಗೊತ್ತಾಗೈತಿ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್. ಇಷ್ಟು ಹೆಸರೊಳಗ ನೀವು 5 ದೇಶಗಳ ಹೆಸರನ್ನ ನೆನಪಿಟ್ಕೋಬಹುದು. ಹಾಗಾದ್ರೆ ಮೊದಲನೇ ದೇಶ ಯಾವುದು ಅಂದ್ರೆ ನಾರ್ವೆ ಮೊದಲ ದೇಶ. ಅಂದ್ರೆ ಡೆನ್ಮಾರ್ಕ್. ಸ್ವೀ ಅಂದ್ರೆ ಸ್ವೀಡನ್. ಅಂದ್ರೆ ನೆದರ್ಲ್ಯಾಂಡ್. ಪಿ ಅಂದ್ರೆ ಫಿನ್ಲ್ಯಾಂಡ್. ಎರಡು ಲ್ಯಾಂಡ್ಗಳೇ, ಫಿನ್ಲ್ಯಾಂಡ್ ಮತ್ತು ನೆದರ್ಲ್ಯಾಂಡ್. ಸ್ವೀಡನ್ ಅನ್ನುವಂಥ ವಿದೇಶದ ಹೆಸರು 3 ದೇಶ ಬರ್ತಾವೆ. ಅಂದ್ರೆ ನಾರ್ವೆ ಫಸ್ಟ್, ಅಂದ್ರೆ ಡೆನ್ಮಾರ್ಕ್ ಸೆಕೆಂಡ್, ಸ್ವೀ ಅಂದ್ರೆ ಸ್ವೀಡನ್ ಥರ್ಡ್, ಅಂದ್ರೆ ನೆದರ್ಲ್ಯಾಂಡ್ ಫೋರ್ತ್, ಫಿ ಅಂದ್ರೆ ಫಿನ್ಲ್ಯಾಂಡ್ ಫಿಫ್ತ್. ಹಾಗಾದ್ರೆ ಕೊನೆಯ 5 ದೇಶಗಳು ಯಾವುವು? ಕೊನೆಯ 5 ದೇಶಗಳ ಹೆಸರು ನೆನಪಿಟ್ಕೋಬೇಕಂದ್ರೆ ಅಸಿಯಾನ್ ಅಂತ ನೆನಪಿಟ್ಕೋಬಹುದು. ಅಸಿಯಾನ್. ಎ ಅಂತಂದ್ರೆ ಎರಿತ್ರಿಯಾ. ಎಸ್ ಐ ಅಂದ್ರೆ ಸಿರಿಯಾ. ಎ ಅಂದ್ರೆ ಅಫ್ಘಾನಿಸ್ತಾನ್. ಎನ್ ಅಂದ್ರೆ ನಾರ್ತ್ ಕೊರಿಯಾ. ಇವು ಕೊನೆಯ 4 ದೇಶಗಳು. ನಿಮ್ಗೆ ಇನ್ನೊಂದು ದೇಶದ ಹೆಸರು ಬೇಕಂದ್ರೆ ಇರಾನ್. ಎರಿತ್ರಿಯಾ ಕೊನೆಯ ದೇಶ, 180ನೇ ದೇಶ. ಸಿರಿಯಾ 179ನೇ ದೇಶ. ಅಫ್ಘಾನಿಸ್ತಾನ್ 178ನೇ ದೇಶ. ಕೊರಿಯಾ 177ನೇ ದೇಶ. ಇರಾನ್ 176ನೇ ದೇಶ. ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದೊಳಗೆ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದಾಗ 159 ವಿಶ್ವ ಪತ್ರಿಕಾ ಸೂಚ್ಯಂಕದೊಳಗೆ ಭಾರತದ ಸ್ಥಾನ ಸ್ನೇಹಿತರೆ 2024. ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕಂದ್ರೆ ನಿಮ್ಗೆ ಈ ಮೇ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಒಳಗೆ ಇದರ ಬಗ್ಗೆ ಡೀಟೇಲ್ಸ್ ಐತಿ, ಅದನ್ನ ನೋಡ್ಬೋದು. ಸ್ನೇಹಿತರೆ, ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಮತ್ತೊಂದು ಟ್ರಿಕ್ಸ್ನೊಂದಿಗೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕಂದ್ರೆ ನಾರ್ವೆ ಫಸ್ಟು, ಡೆನ್ಮಾರ್ಕ್ ಸೆಕೆಂಡ್, ಸ್ವೀಡನ್ ಥರ್ಡ್, ನೆದರ್ಲ್ಯಾಂಡ್ ಫೋರ್ತು, ಫಿನ್ಲ್ಯಾಂಡ್ ಫಿಫ್ತ್ 5ನೇ ಸ್ಥಾನ. ಇವು ಕೊನೆಯ 5 ದೇಶಗಳು. ಇವು ಮೊದಲ 5 ದೇಶಗಳು. ಭಾರತದ ಸ್ಥಾನ 159. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ.